Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು 7ನೆಯ ತರಗತಿಯ ಲೆಸನ್ ನಂಬರ್ ಫಸ್ಟ್ ವಿಜಯನಗರ ಎಂಪೈರ್. ಇದು 7ನೆಯ ತರಗತಿಯ ಮೊದಲ ಒಂದು ಪಾಠವಾಗಿದ್ದು ಈ ಒಂದು ಪಾಠದ ಒಂದು ಕನ್ನಡ ಮತ್ತು ಇಂಗ್ಲಿಷ್ ವಿವರಣೆಯನ್ನು ನಾವು ನೋಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುದ್ದು ವಿದ್ಯಾರ್ಥಿಗಳೇ, ಈಗ ಈ ಒಂದು ಪಾಠವನ್ನು ಅಧ್ಯಯನ ಮಾಡ್ತಾ ಸಾಗೋಣ. Okay dear students, today we are going to start lesson number first, ವಿಜಯನಗರ ಎಂಪೈರ್, ವಿಜಯನಗರ ಸಾಮ್ರಾಜ್ಯ. ಈ ಒಂದು ಪಾಠದ ಇಂಟ್ರೊಡಕ್ಷನ್ ನೋಡೋಣ. ಈ ಒಂದು ಪಾಠದ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ದ ಎಕ್ಸ್ಪಿಡಿಷನ್ ವಿಚ್ ಸ್ಟಾರ್ಟೆಡ್ ಡ್ಯೂರಿಂಗ್ 13th century by Delhi Sultan Alauddin Khilji over South India continued in 14th century also. The expedition means ದಂಡಯಾತ್ರೆ. ಎಕ್ಸ್ಪಿಡಿಷನ್ ವಿಚ್ ಸ್ಟಾರ್ಟೆಡ್ ಯಾವುದು ಆರಂಭವಾಗಿತ್ತು, ಡ್ಯೂರಿಂಗ್ 13th century 13ನೇ ಶತಮಾನದಲ್ಲಿ ಆರಂಭವಾಗಿರುವಂತಹ ದಂಡಯಾತ್ರೆ. ಅದು ಯಾರು ಆರಂಭ ಮಾಡಿದ್ರು ಅದನ್ನು? ಹೂ ಸ್ಟಾರ್ಟೆಡ್ ದ್ಯಾಟ್ ಎಕ್ಸ್ಪಿಡಿಷನ್? ಬೈ ದೆಹಲಿ ಸುಲ್ತಾನ್. ಇಲ್ಲಿ ದೆಹಲಿಯ ಸುಲ್ತಾನನಾಗಿರುವ ಅಲ್ಲಾವುದ್ದೀನ್ ಖಿಲ್ಜಿ ಎಂಬುವನು ಈ ಒಂದು ದಂಡಯಾತ್ರೆಯನ್ನು ಆರಂಭಿಸಿದ್ದನು. ಓವರ್ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಮೇಲೆ ಆತ ತನ್ನ ಒಂದು ದಂಡಯಾತ್ರೆಯನ್ನು ಆರಂಭಿಸಿದ್ದ. ಕಂಟಿನ್ಯೂಡ್ ಇನ್ 14th century ಆಲ್ಸೋ, ಆ ಒಂದು ದಂಡಯಾತ್ರೆಯು 14ನೇ ಶತಮಾನದಲ್ಲಿಯೂ ಸಹಿತ ಮುಂದುವರೆದಿತ್ತು. ಆ್ಯಸ್ ಅ ರಿಸಲ್ಟ್, ಇದರ ಪರಿಣಾಮವಾಗಿ ಮೆನಿ ಸೌತ್ ಇಂಡಿಯನ್ ಕಿಂಗ್ಡಮ್ಸ್ ಲೈಕ್ ಯಾದವಸ್ ಆಫ್ ದೇವಗಿರಿ, ಮೆನಿ ಸೌತ್ ಇಂಡಿಯನ್ ಕಿಂಗ್ಡಮ್ಸ್ ಅಂದರೆ ಬಹಳಷ್ಟು ದಕ್ಷಿಣ ಭಾರತದ ರಾಜಮನೆತನಗಳಾಗಿರುವಂತಹ ಯಾದವಾಸ್ ಆಫ್ ದೇವಗಿರಿ ಅಥವಾ ದೇವಗಿರಿಯ ಯಾದವರು, ಹೊಯ್ಸಳಾಸ್ ಆಫ್ ದ್ವಾರಸಮುದ್ರದ ಹೊಯ್ಸಳರು, ಆ್ಯಂಡ್ ಕಾಕತೀಯಸ್ ಆಫ್ ವಾರಂಗಲ್ನ ಕಾಕತೀಯರು, ಪಾಂಡ್ಯಾಸ್ ಆಫ್ ಮಧುರೈನ ಪಾಂಡ್ಯರು, ಆ್ಯಂಡ್ ಅದರ್ಸ್ ವೇರ್ ಡಿಪೀಟೆಡ್. ಯಾವಾಗ ಈ ಅಲ್ಲಾವುದ್ದೀನ್ ಖಿಲ್ಜಿ ಅಂತಕ್ಕಂಥವನು ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ಳುತ್ತಾನೆ, 13 ಮತ್ತು 14 ಶತಮಾನದಲ್ಲಿ ಆ ದಂಡಯಾತ್ರೆಗಳು ಮುಂದುವರೆದವು. ಆವಾಗ ದಕ್ಷಿಣ ಭಾರತದಲ್ಲಿರ್ತಕ್ಕಂತಹ ಈ ಮನೆತನಗಳು ಯಾದವಾಸ್ ಆಫ್ ದೇವಗಿರಿ ಆಗಿರ್ಬೋದು, ಹೊಯ್ಸಳಾಸ್, ಕಾಕತೀಯಾಸ್, ಪಾಂಡ್ಯಾಸ್, ಇನ್ನುಳಿದ ಬಹಳಷ್ಟು ರಾಜಮನೆತನಗಳನ್ನು ಈ ಸುಲ್ತಾನರು ಏನು ಮಾಡ್ತಾರೆ, ಸೋಲಿಸ್ತಾರೆ. ಡಿಪೀಟೆಡ್ ಮೀನ್ಸ್ ಸೋಲಿಸ್ತಾರೆ ಅಂತಕ್ಕಂಥದ್ದು. ಆಟ್ ದಿಸ್ ಜಂಕ್ಚರ್, ಈ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ವಿಜಯನಗರ ಸಕ್ಸೀಡೆಡ್ ಇನ್ ಕ್ರಿಯೇಟಿಂಗ್ ಅ ಸ್ಟ್ರಾಂಗ್ ಪೊಲಿಟಿಕಲ್ ಪವರ್ ಆ್ಯಸ್ ಅ ಸೊಲ್ಯೂಷನ್ ಫಾರ್ ಸೌತ್ ಇಂಡಿಯಾಸ್ ಪೊಲಿಟಿಕಲ್ ಇಶ್ಯೂಸ್. ಇದೇ ಸಮಯಕ್ಕೆ ವಿಜಯನಗರ ಅಂತಕ್ಕಂಥ ಒಂದು ಸಾಮ್ರಾಜ್ಯ ಸ್ಥಾಪನೆಯಾಗತ್ತೆ. ಅದು ಯಶಸ್ವಿಯಾಗಿ ಸಹಿತ ಆಗತ್ತೆ ಅಂಥೇಳಿ ವಿಜಯನಗರ ಸಕ್ಸೀಡೆಡ್ ಇನ್ ಕ್ರಿಯೇಟಿಂಗ್ ಅ ಸ್ಟ್ರಾಂಗ್ ಪೊಲಿಟಿಕಲ್ ಪವರ್. ಇದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂತಹ ಒಂದು ರಾಜಕೀಯ ಶಕ್ತಿಯಾಗಿ ಇಲ್ಲಿ ಅದು ಬೆಳೆಯುತ್ತೆ ಅಂಥೇಳಿ. ಆ್ಯಸ್ ಅ ಸೊಲ್ಯೂಷನ್ ಫಾರ್ ಸೌತ್ ಇಂಡಿಯಾಸ್ ಪೊಲಿಟಿಕಲ್ ಇಶ್ಯೂಸ್, ಇದು ದಕ್ಷಿಣ ಭಾರತದ ಬಹಳಷ್ಟು ರಾಜಕೀಯವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಇದು ಒಂದು ಪರಿಹಾರವಾಗಿರುತ್ತೆ ಅಥವಾ ಪರಿಹಾರ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಟ್ ರೂಲ್ಡ್ ಫಾರ್ 3 centuries, ಅಂದರೆ ಈ ವಿಜಯನಗರ ಎಂಪೈರ್ ಅಂತಕ್ಕಂಥದ್ದು ಸುಮಾರು 3 ಶತಮಾನಗಳವರೆಗೆ ಇದು ಆಳ್ವಿಕೆಯನ್ನು ಮಾಡಿದೆ ದಕ್ಷಿಣ ಭಾರತದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇನ್ ದಿಸ್ ಲೆಸನ್, ಈ ಒಂದು ಪಾಠದಲ್ಲಿ ದ ಡೈನಾಸ್ಟೀಸ್ ವಿಚ್ ರೂಲ್ಡ್ ವಿಜಯನಗರ ಎಂಪೈರ್ ಆರ್ ಎಕ್ಸ್ಪ್ಲೇನ್ಡ್. ಈ ಒಂದು ಪಾಠದಲ್ಲಿ ವಿಜಯನಗರವನ್ನು ಆಳಿರುವಂತಹ ಡೈನಾಸ್ಟೀಸ್ ಅಂತಂದರೆ ರಾಜಮನೆತನಗಳು ಅಂತ ಕರೀತೇವೆ, ಆ ರಾಜಮನೆತನಗಳ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ. ಕಾಂಟ್ರಿಬ್ಯೂಷನ್ ಆಫ್ ದೀಸ್ ಕಿಂಗ್ಸ್
to political, social, economical, literary, art and sculpture are also discussed. ಇಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಹಿತ್ಯಿಕವಾಗಿ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ ಈ ಕ್ಷೇತ್ರಗಳಿಗೆ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಮಾಡಿರತಕ್ಕಂತಹ ಸಾಮ್ರಾಟರ ಒಂದು ಉಡುಗೊರೆಗಳನ್ನು ಇಲ್ಲಿ ಹೇಳಲಾಗಿದೆ ಅಥವಾ ಕೊಡುಗೆಗಳನ್ನು ಇಲ್ಲಿ ವಿವರಿಸಲಾಗಿದೆ ಅಥವಾ ಚರ್ಚೆ ಮಾಡಲಾಗಿದೆ. ಬ್ಯಾಟಲ್ ಆಫ್ ತಾಳಿಕೋಟ ಅಂದರೆ ಬ್ಯಾಟಲ್ ಆಫ್ ತಾಳಿಕೋಟೆ ಅಂತ ಕರೀತೇವೆ ನಾವು. ಅದನ್ನು ಇನ್ನೊಂದು ಹೆಸರಿನಿಂದ ರಕ್ಕಸ ತಂಗಡಿ ಅಂತ ಹೇಳಿ ಕರೀತಾರೆ. ವಿಚ್ ವಾಸ್ ದ ಮೇನ್ ರೀಸನ್ ಫಾರ್ ದ ಡಿಕ್ಲೈನ್ ಆಫ್ ವಿಜಯನಗರ ಎಂಪೈರ್. ಈ ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧದಿಂದ ಈ ಒಂದು ಸಾಮ್ರಾಜ್ಯ ಅವನತಿಯನ್ನು ಹೊಂದುತ್ತದೆ ಅನ್ನುವಂಥದ್ದಕ್ಕಾಗಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇಟ್ಸ್ ಎಫೆಕ್ಟ್ಸ್ ಆರ್ ಆಲ್ಸೋ ಡಿಸ್ಕಸ್ಡ್ ಹಿಯರ್. ಮತ್ತು ವಿಜಯನಗರ ಸಾಮ್ರಾಜ್ಯದ ಮೇಲೆ ತಾಳಿಕೋಟೆ ಯುದ್ಧದ ಪರಿಣಾಮಗಳ ಬಗ್ಗೆ ಇಲ್ಲಿ ಚರ್ಚಿಸಲಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತು ಮುದ್ದು ವಿದ್ಯಾರ್ಥಿಗಳೇ, we are going to discuss the main theme of this lesson now. Okay dear students, now we are going to start this main lesson. Vijayanagara Empire was founded in 1336 AD. Here ವಿಜಯನಗರ ಎಂಪೈರ್ ವಾಸ್ ಫೌಂಡೆಡ್. ವಿಜಯನಗರ ಎಂಪೈರ್ ಅನ್ನೋದು ಯಾವಾಗ ಸ್ಥಾಪಿಸಲಾಯಿತು ಅಂತಂದರೆ, ಫೌಂಡೆಡ್ ಮೀನ್ಸ್ ಸ್ಥಾಪಿಸುವುದು. ಯಾವಾಗ ಸ್ಥಾಪಿಸಲಾಯಿತು ಅಂತಂದರೆ ಇನ್ 1336 1336ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇನ್ ಎ ಡಿ ಮೀನ್ಸ್ ಅನ್ನೋ ಡೊಮಿನಿ ಅಂದರೆ ಕ್ರಿಸ್ತ ಶಕ ಅಥವಾ ಸಾಮಾನ್ಯ ಶಕೆ ಅಂತ ಹೇಳಿ ಕರೀತೇವೆ. ಆವಾಗ ಇದನ್ನು ಆರಂಭ ಮಾಡಲಾಯಿತು. 1336 ವೆರಿ ಇಂಪಾರ್ಟೆಂಟ್ ಡೇಟ್, ವಿ ಶುಡ್ ರಿಮೆಂಬರ್ ಇಟ್. ಇದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ವಿಜಯನಗರ ಎಂಪೈರ್ ವಾಸ್ ಫೌಂಡೆಡ್ ಇನ್ 1336 ಆನ್ ದ ಸೌತರ್ನ್ ಬ್ಯಾಂಕ್ ಆಫ್ ತುಂಗಭದ್ರಾ ರಿವರ್ ಬೈ ದ ಸನ್ ಆಫ್ ಸಂಗಮ ಕಾಲ್ಡ್ ಹರಿಹರ, ಬುಕ್ಕರಾಯ, ಕಂಪನ, ಮಾರಪ್ಪ and ಮುದ್ದಪ್ಪ. So this empire was established by five Sangama brothers. The first one is Harihara, Bukkaraya, Kampanna, Marappa and ಮುದ್ದಪ್ಪ. ಸೊ ಈ ಒಂದು ಆನ್ ದ ಸೌತರ್ನ್ ಬ್ಯಾಂಕ್ ಅಂತ ಹೇಳ್ತಾರೆ, ಅಂದರೆ ತುಂಗಭದ್ರಾ ನದಿಯ ಒಂದು ದಕ್ಷಿಣದ ದಿಕ್ಕಿನಲ್ಲಿರತಕ್ಕಂತಹ ಒಂದು ಸೌತರ್ನ್ ದಡದಲ್ಲಿ, ಅಂದರೆ ದಕ್ಷಿಣದ ಒಂದು ದಡದಲ್ಲಿ, ಅದು ತುಂಗಭದ್ರಾ ನದಿಯ ದಕ್ಷಿಣದ ಒಂದು ಭಾಗದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇವರು ಆ ಒಂದು ವಿಜಯನಗರ ಎಂಪೈರನ್ನು ಸ್ಥಾಪನೆ ಮಾಡಿದ್ದಾರೆ ಅಂತಕ್ಕಂಥದ್ದು, ಅಥವಾ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಯಾರು ಸ್ಥಾಪನೆ ಮಾಡಿದರು ಅಂತಕ್ಕಂಥ ಪ್ರಶ್ನೆ ಬಂದಾಗ ಬೈ ದ ಸನ್ಸ್ ಆಫ್ ಸಂಗಮ ಅಂತ ಕರಿತೇವೆ. ಸನ್ಸ್ ಆಫ್ ಸಂಗಮ ಕಾಲ್ಡ್ ಹರಿಹರ, ಬುಕ್ಕರಾಯ, ಕಂಪನ್ನ, ಮಾರಪ್ಪ ಆ್ಯಂಡ್ ಮುದ್ದಪ್ಪ ಅಂತ ಹೇಳುತ್ತೇವೆ. ಈ 5 ಜನ ಸಹೋದರರು ಏನು ಮಾಡ್ತಾರೆ ಅಂತಂದರೆ ಇವರು ಈ ಒಂದು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಯು ಹ್ಯಾವ್ ಟು ರಿಮೆಂಬರ್ ಇಟ್. ಹರಿಹರ, ಬುಕ್ಕರಾಯ, ಕಂಪನ, ಮಾರಪ್ಪ ಆ್ಯಂಡ್ ಮುದ್ದಪ್ಪ, ದೀಸ್ ಆರ್ ದ 5 brothers were established the Vijayanagara Empire in 1336. It is the southern bank of Tungabhadra river. And Hampi of Ballari district. They are mentioned the capital city of Vijayanagara Empire, that is Hampi. Hampi of Ballari district was their capital and their national emblem was boar. ಇವರು ಹಂಪಿಯನ್ನು ಈಗಿನ ಬಳ್ಳಾರಿ ಜಿಲ್ಲೆಯ ಬಳಿ ಬರ್ತಕ್ಕಂಥ ಹಂಪಿ ಎನ್ನುವುದನ್ನು ಇವರು ರಾಜಧಾನಿಯನ್ನಾಗಿ ಮಾಡಿಕೊಂಡು ಏನು ಮಾಡ್ತಾರೆ, ತಮ್ಮ ಆಡಳಿತವನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಮತ್ತು ಇವರ ಒಂದು ನ್ಯಾಷನಲ್ ಅಂದರೆ ಇವರ ರಾಜ್ಯದ ಒಂದು ಲಾಂಛನ ಬೋರ್ ಅಂತ ಕರಿತೇವೆ, ಅಥವಾ ವರಾಹ ಅಂತ ಕರೀತೇವೆ. ನಾವು ಅದನ್ನು ಕನ್ನಡದಲ್ಲಿ ವರಾಹ ಅಂತ ಕರಿಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಸಿ ನೌ ನೆಕ್ಸ್ಟ್ paragraph. So dear students, they are given here the emblem of that Vijayanagara Empire. They are given here. You see here the emblem. There is a Varaha. Varaha is here, and other that
other things they used in that time they are mentioned here. The emblem was boar varaha. Next we go to see the next paragraph. So dear students, here during 1336 and 1646 CE, it means common era. ಡ್ಯೂರಿಂಗ್ ಮೀನ್ಸ್ ಈ ಅವಧಿಯಲ್ಲಿ 1336ರಿಂದ 1646ರವರೆಗೆ ವಿಜಯನಗರ ಎಂಪೈರ್ ವಾಸ್ ರೂಲ್ಡ್ ಬೈ ದ 4 ಡೈನಾಸ್ಟೀಸ್. ಈ ಒಂದು ಸಮಯದಲ್ಲಿ 1336ರಿಂದ 1646ರ ಈ ಸಮಯದಲ್ಲಿ ವಿಜಯನಗರ ಎಂಪೈರ್ ಅಥವಾ ವಿಜಯನಗರ ಸಾಮ್ರಾಜ್ಯವನ್ನು ಆಳಿರ್ತಕ್ಕಂತಹ 4 ಮುಖ್ಯ ಮನೆತನಗಳು ಡೈನಾಸ್ಟೀಸ್ ಯಾವುವು ಅಂತಂದರೆ ಸಂಗಮ ಡೈನಾಸ್ಟಿ ಅಂತಕ್ಕಂಥದ್ದು ಮೊದಲನೆಯದು. The first one is Sangama dynasty, the second one is Salwa dynasty, and third one is Tulwa dynasty, fourth one is Aravidu dynasty ಅಂತ ಕರೀತೇವೆ. Total 4 dynasties were ruled the Vijayanagara empire between 1336 to 1646. ಇಲ್ಲಿ ನಾವು ವಿಶೇಷವಾಗಿ ನೆನಪಿಟ್ಕೋಬೇಕು ಅಂತಂದರೆ ಯಾವ ಒಂದು ಮನೆತನ ಎಷ್ಟು ಅವಧಿಯವರೆಗೆ ಆಳ್ವಿಕೆ ಮಾಡಿದೆ ಅಂತಕ್ಕಂಥದ್ದನ್ನು ಸರಿಯಾಗಿ ನೆನಪಿಟ್ಕೋಬೇಕು. ಸಂಗಮ ಡೈನಾಸ್ಟಿ ಇಲ್ಲಿ 1336 to 1485, ಸೇಮ್ ವೇ 1485 to 1505, and Tulwa dynasty 1505 to 1567, and last one the Aravidu dynasty, it was ruled from 1570 to 1646. So it means we know that the 4 dynasties were ruled this Vijayanagara empire. And first we are going to see Sangama dynasty now. Here Harihara and Bukkadeva. Sangama dynasty is ruled from 1336 to 1485 CE. CE means common era. Common era means ನಾವು ಕ್ರಿಸ್ತ ಶಕ ಅಂತ ಕರೀತಾ ಇದ್ವಿ, ಅದನ್ನು ಈಗ ಅವರು ಕಾಮನ್ ಎರಾ ಅಂತ ಕರೀತಾ ಇದ್ದಾರೆ. ಹರಿಹರ ಆ್ಯಂಡ್ ಬುಕ್ಕ. Harihara and Bukka. Here now we are going to see about Harihara and Bukkadeva. Harihara, he ruled from 1336 to 1357 CE common era, was the first king of this dynasty. If someone asks you question, who was the first king of the Sangama dynasty, the answer is Harihara was the first king of this dynasty. ಹರಿಹರ ಎಂಬುವನು ಈ ಒಂದು ಮನೆತನದ ಮೊದಲ ದೊರೆಯಾಗಿದ್ದ. He took control over the regions of Tungabhadra river. He took control. ಈತ ಏನು ಮಾಡ್ತಾನೆ ಅಂದರೆ ಈ ಒಂದು ತುಂಗಭದ್ರಾ ನದಿಯ ಒಂದು ಪ್ರದೇಶದಲ್ಲಿ ತನ್ನ ಹಿಡಿತವನ್ನು ಸಾಧಿಸ್ತಾನೆ ಅಂತಕ್ಕಂಥದ್ದು. And he extended his empire to Konkana coastal areas of the west. ಇವರು ಅಂದರೆ ಯಾರು? ಬುಕ್ಕದೇವ ಏನು ಮಾಡ್ತಾರೆ? he extended his empire. ಅವರು ತಮ್ಮ ಒಂದು ಸಾಮ್ರಾಜ್ಯವನ್ನು ಇನ್ನು ವಿಸ್ತರಿಸ್ತಾರೆ. ಎಲ್ಲಿಂದ ಎಲ್ಲಿವರೆಗೆ ವಿಸ್ತಾರ ಮಾಡ್ತಾರೆ ಅಂತಂದರೆ ಟು ಕೊಂಕನ್ ಕೋಸ್ಟಲ್, ಅಂದರೆ ಕೊಂಕಣ ಕರಾವಳಿ ತೀರದಿಂದ ವೆಸ್ಟ್ ಪಶ್ಚಿಮದ ಕಡೆಗೆ ತಮ್ಮ ಒಂದು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡ್ತಾರೆ. ಟು ನೆಲ್ಲೂರು ಆ್ಯಂಡ್ ಕಡಪ ಆಫ್ ಈಸ್ಟ್ ದಿಕ್ಕಿನ ಅಂದರೆ ಪೂರ್ವದಲ್ಲಿ ಇವರು ನೆಲ್ಲೂರು ಮತ್ತು ಕಡಪವರೆಗೆ ತಮ್ಮ ಒಂದು ಸಾಮ್ರಾಜ್ಯವನ್ನು ವಿಸ್ತಾರ ಮಾಡುತ್ತಾರೆ. ಟು ದ ಕೃಷ್ಣಾ ರಿವರ್ ಆಫ್ ದ ನಾರ್ತ್ ಆ್ಯಂಡ್ ಕಾವೇರಿ ರಿವರ್ ಆಫ್ ಸೌತ್. ಇಲ್ಲಿ ಎಲ್ಲ ದಿಕ್ಕುಗಳಲ್ಲಿ ಯಾವ ರೀತಿಯಾಗಿ ವಿಸ್ತಾರ ಆಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ದ ಕೃಷ್ಣಾ ರಿವರ್ ಆಫ್ ನಾರ್ತ್, ಉತ್ತರ ದಿಕ್ಕಿನಲ್ಲಿ ಕೃಷ್ಣಾ ರಿವರ್ವರೆಗೆ, ಮತ್ತು ದಕ್ಷಿಣದಲ್ಲಿ ಅಂದರೆ ಕಾವೇರಿ ರಿವರ್ವರೆಗೆ ಇವರ ಒಂದು ರಾಜ್ಯ ಏನಾಗಿತ್ತು ಅಂತಂದರೆ ವಿಸ್ತಾರವಾಗಿತ್ತು ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಗೊತ್ತಾಯಿತು ಪೂರ್ವ ದಿಕ್ಕಿನಲ್ಲಿ, ಪಶ್ಚಿಮ ದಿಕ್ಕಿನಲ್ಲಿ, ಉತ್ತರ ದಿಕ್ಕಿನಲ್ಲಿ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಎಲ್ಲಿಯವರೆಗೆ ವಿಜಯನಗರ ಸಾಮ್ರಾಜ್ಯವು ವಿಸ್ತಾರವಾಗಿತ್ತು ಅನ್ನುವಂಥ ವಿಚಾರ ನಮಗೆ ಈಗ ಸ್ಪಷ್ಟವಾಯಿತು ಅಂತಕ್ಕಂಥದ್ದು. ಲೈಕ್ ದಿಸ್ ಹೀಗೆ he led a strong foundation for his empire. ಈ ರೀತಿಯಾಗಿ ಅವರು ತಮ್ಮ ಒಂದು ಸಾಮ್ರಾಜ್ಯಕ್ಕೆ ಒಂದು ಬಲಿಷ್ಠವಾಗಿರ್ತಕ್ಕಂತಹ ಅಥವಾ ಗಟ್ಟಿಮುಟ್ಟಾದಂತಹ ಒಂದು ಫೌಂಡೇಶನನ್ನು ಅಥವಾ ಆಧಾರವನ್ನು ಹಾಕಿಕೊಟ್ರು ಅಂಥೇಳಿ. ನೆಕ್ಸ್ಟ್ ವಿ ಗೋ ಟು ಸಿ ಬುಕ್ಕ ರಾಯ. Here
Bukkaraya, the another king of Sangama dynasty. Bukkaraya, he was ruled from 1357 to 1377 Common Era. Brother of Harihara took over power after his death. Became Harihara had no son. ಇಲ್ಲಿ ಬ್ರದರ್ ಆಫ್ ಹರಿಹರ ಎನ್ನುವರು ಅವರ ಸಹೋದರ ಯಾರು, ಈ ಬುಕ್ಕರಾಯನ ಸಹೋದರ ಯಾರು ಅಂದರೆ ಹರಿಹರ. ಆತನಿಗೆ ಯಾವುದೇ ಮಕ್ಕಳಿರಲಿಲ್ಲ. ಆ ಕಾರಣಕ್ಕಾಗಿ ಏನು ಮಾಡ್ತಾನೆ, ಈತ ಸಹೋದರನಾಗಿರ್ತಕ್ಕಂತಹ ಬುಕ್ಕರಾಯ ಏನು ಮಾಡ್ತಾನೆ, ಹರಿಹರನ ಒಂದು ಸ್ಥಾನವನ್ನು ತುಂಬುತ್ತಾನೆ ಅಂತಾರೆ. ಬ್ರದರ್ ಆಫ್ ಹರಿಹರ, ಇವರು ಬುಕ್ಕರಾಯ ಅಂತಕ್ಕಂಥವರು ಹರಿಹರನ ಸಹೋದರರು. ಆ್ಯಂಡ್ ಟುಕ್ ಓವರ್ ಪವರ್ ಆಫ್ಟರ್ ಹಿಸ್ ಡೆತ್, ಯಾವಾಗ ಹರಿಹರ ಅಂತಕ್ಕಂಥ ಅರಸು ಅಥವಾ ರಾಜ ತೀರ್ಕೊಳ್ತಾನೆ, ನಂತರದಲ್ಲಿ ಇಲ್ಲಿ ಬುಕ್ಕರಾಯ ಅಂತಕ್ಕಂಥವ್ರು ಆಡಳಿತದ ಚುಕ್ಕಾಣಿಯನ್ನು ಹಿಡಿತಾರೆ ಅಂತಕ್ಕಂಥದ್ದು. ಪವರ್ ಆಫ್ಟರ್ ಡೆತ್ ಬಿಕಾಸ್ ಹರಿಹರ ಹ್ಯಾಡ್ ನೋ ಸನ್, ಹರಿಹರಿಗೆ ಯಾವುದೇ ಮಕ್ಕಳಿರಲಿಲ್ಲ. ಡ್ಯೂರಿಂಗ್ ಹೀಸ್ ರೂಲ್, ಇವನ ಆಡಳಿತ ಅವಧಿಯಲ್ಲಿ, ಬುಕ್ಕರಾಯನ ಒಂದು ಆಡಳಿತದ ಅವಧಿಯಲ್ಲಿ, ಹೀಸ್ ಸನ್ ಕಂಪನ ವೈಡನ್ಡ್ ದ ಎಂಪೈರ್ ಬೈ ಡಿಪೀಟಿಂಗ್ ದ ಸುಲ್ತಾನ ಆಫ್ ಮಧುರೈ. ಈತನ ಮಗನಾಗಿರ್ತಕ್ಕಂಥ ಬುಕ್ಕರಾಯನ ಮಗನಾಗಿರ್ತಕ್ಕಂಥ ಕಂಪನ ಅನ್ನುವಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ವೈಡನ್ಡ್ ದ ಎಂಪೈರ್, ಆತ ಸಾಮ್ರಾಜ್ಯವನ್ನು ವ್ಯಾಪಕವಾಗಿ ವಿಸ್ತಾರ ಮಾಡ್ತಾನೆ. ಬೈ ಡಿಪೀಟಿಂಗ್ ದ ಸುಲ್ತಾನ ಆಫ್ ಮಧುರೈ, ಆತ ಏನು ಮಾಡ್ತಾನೆ, ಕಂಪನ ಅಂತಕ್ಕಂಥವನು ಮಧುರೈಯ ಸುಲ್ತಾನನ್ನು ಸೋಲಿಸ್ತಾನೆ ಅಂತಕ್ಕಂಥದ್ದು. ದಿಸ್ ವಾಸ್ ಎಕ್ಸ್ಪ್ಲೇನ್ಡ್ ಇನ್ ಅ ಬುಕ್ ಕಾಲ್ಡ್ ಮಧುರಾ ವಿಜಯಂ. ಈ ಒಂದು ವಿಚಾರ ಕುರಿತಾಗಿ ನಮಗೆ ವಿವರಣೆ ಸಿಗ್ತಕ್ಕಂಥದ್ದು. ದಿಸ್ ವಾಸ್ ಎಕ್ಸ್ಪ್ಲೇನ್ಡ್ ಇನ್ ದ ಬುಕ್ ಕಾಲ್ಡ್ ಮಧುರಾ ವಿಜಯಂ ಅನ್ನುವಂತಹ ಒಂದು ಪುಸ್ತಕದಲ್ಲಿ ನಮಗೆ ಇದರ ಮಾಹಿತಿ ದೊರೆಯುತ್ತದೆ. ವಿಚ್ ವಾಸ್ ರಿಟನ್ ಬೈ ಕಂಪನಾಸ್ ಕ್ವೀನ್, ಇದನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತಂದರೆ ಕಂಪನ್ನನ ರಾಣಿಯಾಗಿರುವಂತಹ ಗಂಗಾದೇವಿ. ಈ ರೀತಿ ಪ್ರಶ್ನೆ ಕೇಳ್ಬೋದು ಸ್ನೇಹಿತರೆ ನಿಮಗೆ, ಅಥವಾ ವಿದ್ಯಾರ್ಥಿಗಳೇ. ಈ ಒಂದು ಪುಸ್ತಕ ಮಧುರಾ ವಿಜಯಂ ಅಂತಕ್ಕಂಥ ಪುಸ್ತಕವನ್ನು ಬರೆದವರು ಯಾರು? ಹೂ ರೋಟ್ ದ ಬುಕ್ ಮಧುರಾ ವಿಜಯಂ ಅಂತ ಕೇಳಿದರೆ ಯು ಶುಡ್ ಗಿವ್ ದ ಆನ್ಸರ್ ಗಂಗಾದೇವಿ ಈಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಈ ರೀತಿಯಾಗಿ ನೀವು ಉತ್ತರವನ್ನು ಬರಿಬೇಕು. ನೆಕ್ಸ್ಟ್, ಬುಕ್ಕ ಕ್ಯಾಪ್ಚರ್ಡ್ ಪೆನುಕೊಂಡ ಬೈ ಡಿಪೀಟಿಂಗ್ ರೆಡ್ಡೀಸ್. ಮತ್ತು ಬುಕ್ಕ ಏನು ಮಾಡ್ತಾನೆ, ತನ್ನ ಒಂದು ಶಕ್ತಿಯಿಂದ ಏನು ಮಾಡ್ತಾನೆ, ಪೆನುಕೊಂಡ ಅಂತಕ್ಕಂಥದ್ದನ್ನು ಆತ ಪೆನುಕೊಂಡದ ರಾಜನನ್ನು ಸೋಲಿಸ್ತಾನೆ. ಕ್ಯಾಪ್ಚರ್ಡ್ ಪೆನುಕೊಂಡ ಬೈ ಡಿಪೀಟಿಂಗ್ ರೆಡ್ಡೀಸ್. ಡಿಪೀಟಿಂಗ್ ಅಂದರೆ ಸೋಲಿಸುವುದರ ಮುಖಾಂತರವಾಗಿ, ರೆಡ್ಡಿಗಳನ್ನು ಸೋಲಿಸುವುದರ ಮುಖಾಂತರವಾಗಿ ಪೆನುಕೊಂಡವನ್ನು ವಶಪಡಿಸಿಕೊಳ್ಳುತ್ತಾನೆ. ಯಾರು? ಬುಕ್ಕರಾಯ. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಯು ಸಿ ಆಫ್ ಕೊಂಡವೀಡು, ರೆಡ್ಡೀಸ್ ಆಫ್ ಕೊಂಡವೀಡು. ಕೊಂಡವೀಡುವಿನ ರೆಡ್ಡಿಗಳನ್ನು ಸೋಲಿಸ್ತಾನೆ ಮತ್ತು ಪೆನುಕೊಂಡವನ್ನು ವಶಪಡಿಸಿಕೊಳ್ತಾನೆ ಬುಕ್ಕ. ಆ್ಯಂಡ್ ಇನ್ಕ್ಲೂಡೆಡ್ ಇಟ್ ಟು ವಿಜಯನಗರ ಎಂಪೈರ್, ಮತ್ತು ಅದನ್ನು ವಿಜಯನಗರ ಒಂದು ಸಾಮ್ರಾಜ್ಯಕ್ಕೆ ಸೇರಿಸ್ತಾನೆ. ಶ್ರವಣಬೆಳಗೊಳ ಇನ್ಸ್ಕ್ರಿಪ್ಷನ್ ಆಫ್ 1368 CE. ಶ್ರವಣಬೆಳಗೊಳದಲ್ಲಿ ದೊರೆತಿರುವಂತಹ ಒಂದು ಶಾಸನ, ಇನ್ಸ್ಕ್ರಿಪ್ಷನ್ ಮೀನ್ಸ್ ಶಾಸನ. ಈ ಶಾಸನದಲ್ಲಿ ಏನು ಮಾಡಲಾಗಿದೆ ಅಂತಂದರೆ, ಇನ್ಸ್ಕ್ರಿಪ್ಷನ್ ಆಫ್ 1368 1368ರಲ್ಲಿ ಬರೆಯಲ್ಪಟ್ಟಿರತಕ್ಕಂಥ ಇನ್ಸ್ಕ್ರಿಪ್ಷನ್ನಲ್ಲಿದೆ. ಅದು ಎಕ್ಸ್ಪ್ಲೇನ್ ದ್ಯಾಟ್ ಹಿ ಪೆಸಿಫೈಡ್ ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಜೈನ್ಸ್ ಆ್ಯಂಡ್ ವೈಷ್ಣವಾಸ್. ಮತ್ತು ಇವರೇನು ಮಾಡ್ತಾರೆ, ಈ ಬುಕ್ಕರಾಯ ಜೈನ ಮತ್ತು ವೈಷ್ಣವರ ಮಧ್ಯೆ ಇರತಕ್ಕಂತಹ ಒಂದು ಜಗಳವನ್ನು ಇವರು ಬಗೆಹರಿಸ್ತಾರೆ. ಆ್ಯಂಡ್ ಮೇಂಟೈನ್ಡ್ ರಿಲಿಜಿಯಸ್ ಹಾರ್ಮನಿ ಆ್ಯಂಡ್ ಇಕ್ವಾಲಿಟಿ. ಮತ್ತು ಅವರ ಒಂದು ರಾಜ್ಯದಲ್ಲಿ ರಿಲಿಜಿಯಸ್ ಹಾರ್ಮನಿ ಅಂದರೆ ಧಾರ್ಮಿಕವಂತಹ ಐಕ್ಯ ಇರುವಂತೆ ನೋಡಿಕೊಳ್ಳುತ್ತಾರೆ. ಮೇಂಟೈನ್ಡ್ ರಿಲಿಜಿಯಸ್ ಹಾರ್ಮನಿ ಆ್ಯಂಡ್ ಈಕ್ವಾಲಿಟಿ, ಮತ್ತು ಅವರಿಬ್ಬರ ಮಧ್ಯೆ ಸಮಾನತೆ ಇರುವಂತೆ ಸಹಿತ ನೋಡಿಕೊಳ್ಳುತ್ತಾರೆ. ವೈಷ್ಣವರಿಗೂ ಮತ್ತು ಜೈನರ ಮಧ್ಯೆ ಒಂದಿಷ್ಟು ಐಕ್ಯತೆ ಮತ್ತು ಸಮಾನತೆ ಇರುವಂತೆ ಈ ಬುಕ್ಕರಾಯ ನೋಡಿಕೊಂಡಿದ್ದ ಅಂತಕ್ಕಂಥದ್ದು. ಆಫ್ಟರ್ ಬುಕ್ಕರಾಯ ಹರಿಹರ ಸೆಕೆಂಡ್. ಆಫ್ಟರ್ ಬುಕ್ಕರಾಯನ ನಂತರ ಹರಿಹರ ಸೆಕೆಂಡ್ ಅಂತಕ್ಕಂಥವನು 1377ರಿಂದ 1404ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಬುಕ್ಕರಾಯ ಸೆಕೆಂಡ್ ಅಂತಕ್ಕಂಥವನು, ವಿರೂಪಾಕ್ಷ ಅಂತಕ್ಕಂಥವನು ಸೆಕೆಂಡ್ ಅಂತಕ್ಕಂಥವನು, ಹಾಗೆ ದೇವರಾಯ ಫಸ್ಟ್ ಅಂತಕ್ಕಂಥವನು, ಆಮೇಲೆ ವೀರ ವಿಜಯರಾಯ ಅಂತಕ್ಕಂಥವನು ರೂಲ್ಡ್ ವಿಜಯನಗರ ಎಂಪೈರ್. ಇವರು ವಿಜಯನಗರ ಸಂಗಮ ಒಂದು ವಂಶದಿಂದ ಆಳಿರ್ತಕ್ಕಂತಹ ಇತರೆ ದೊರೆಗಳಾಗಿದ್ದಾರೆ. ಈಗ ನಾವು
ಏನು ಮಾಡೋಣ, ದೇವರಾಯ ಸೆಕೆಂಡ್ ಅಥವಾ ಇವರನ್ನು ಪ್ರೌಢದೇವರಾಯ ಅಂತಲೂ ಕರೀತಾರೆ. ಸೊ 1424ರಿಂದ 1446ರವರೆಗೆ ಇವರು ಆಳ್ವಿಕೆಯನ್ನು ಮಾಡಿದ್ದಾರೆ. ಹಿ ವಾಸ್ ದ ಫೇಮಸ್ ಕಿಂಗ್ ಆಫ್ ಸಂಗಮ ಡೈನಾಸ್ಟಿ. ಇವರು ಸಂಗಮ ಒಂದು ಡೈನಾಸ್ಟಿಯ ಮನೆತನದ ಭಾಳಷ್ಟು ಜನಪ್ರಿಯವಾಗಿರ್ತಕ್ಕಂಥ ರಾಜನಾಗಿದ್ದಾನೆ. ಯಾರು? ದೇವರಾಯ ಸೆಕೆಂಡ್ ಅಂತಕ್ಕಂಥವನು ಏನು ಮಾಡಿದ್ದಾನೆ? ಹಿ ವಾಸ್ ದ ಫೇಮಸ್ ಕಿಂಗ್ ಆಫ್ ಸಂಗಮ ಡೈನಾಸ್ಟಿ. ಸಂಗಮ ಮನೆತನದ ಒಬ್ಬ ಪ್ರಸಿದ್ಧ ರಾಜನಾಗಿದ್ದನು. ಆ್ಯಂಡ್ ಹೀಸ್ ಪೀರಿಯಡ್, ಅವನ ಅವಧಿ, ವಾಸ್ ಸಿಗ್ನಿಫಿಕೆಂಟ್ ಇನ್ ವಿಜಯನಗರ ಡೈನಾಸ್ಟಿ. ಅದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ವಿಜಯನಗರ ಡೈನಾಸ್ಟಿಯಲ್ಲಿ, ವಿಜಯನಗರ ರಾಜಮನೆತನಗಳಲ್ಲಿ ಇವರ ಒಂದು ಆಳ್ವಿಕೆಯ ಕಾಲ ಬಹಳಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಆಫ್ಟರ್ ಹಿ ಟುಕ್ ಓವರ್ ದ ಪವರ್, ಯಾವಾಗ ಆತ ತನ್ನ ಅಧಿಕಾರವನ್ನು ಪಡೆದ, ಹಿ ಬಿಲ್ಟ್ ಅ ನ್ಯೂ ಆರ್ಮಿ ಇನ್ಕ್ಲೂಡಿಂಗ್ ಮುಸ್ಲಿಂ ಸೋಲ್ಜರ್ಸ್. ಈ ಪ್ರೌಢದೇವರಾಯ ಏನು ಮಾಡ್ತಾನೆ ಅಂದರೆ, ಹಿ ಬಿಲ್ಟ್ ಅ ನ್ಯೂ ಆರ್ಮಿ, ಒಂದು ಹೊಸದಾಗಿರುವಂತಹ ಸೈನ್ಯವನ್ನು ಕಟ್ತಾನೆ, ಅದರಲ್ಲಿ ಮುಸ್ಲಿಂ ಸೈನಿಕರನ್ನು ಸಹಿತ ಸೇರಿಸಿಕೊಳ್ತಾನೆ ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು. ಆಮೇಲೆ ಹೂ ಹ್ಯಾಡ್ ಆರ್ಚರಿ ಆ್ಯಂಡ್ ಹಾರ್ಸ್ ಟೇಮಿಂಗ್ ಸ್ಕಿಲ್ಸ್. ಇವರಿಗೆ ಸ್ವಂತ ದೇವರಾಯ ಎರಡನೆಯವರಿಗೆ ಇವರಿಗೆ ಆರ್ಚರಿ ಸ್ಕಿಲ್ ಗೊತ್ತಿತ್ತು, ಬಿಲ್ವಿದ್ಯೆ ಗೊತ್ತಿತ್ತು, ಆಮೇಲೆ ಹಾರ್ಸ್ ಟೇಮಿಂಗ್ ಮತ್ತು ಹೇಗೆ ಕುದುರೆಗಳನ್ನು ಪಳಗಿಸಬೇಕು ಅನ್ನುವಂಥ ವಿಚಾರ ಅವರಿಗೆ ಗೊತ್ತಿತ್ತು. ವಿತ್ ದ ಹೆಲ್ಪ್ ಆಫ್, ಸೊ ಇದಾದ ಮೇಲೆ ಏನು ಮಾಡ್ತಾನೆ ಅಂದರೆ, ಹೂ ಹ್ಯಾಡ್ ದ ಆರ್ಚರಿ ಆ್ಯಂಡ್ ದ ಹಾರ್ಸ್ ಟೇಮಿಂಗ್ ಸ್ಕಿಲ್ಸ್ ವಿತ್ ದ ಹೆಲ್ಪ್ ಆಫ್ ದಿಸ್ ಆರ್ಮಿ. ಈ ಒಂದು ಸೈನ್ಯದ ಸಹಾಯದಿಂದ ಹಿ ರಿಪೀಟೆಡ್ ರೆಡ್ಡಿ ಲೀಡರ್ಸ್ ಆಫ್ ಕೊಂಡವೀಡು ರೀಸನ್. ಇವರು ಕೊಂಡುವೀಡನ ಪ್ರದೇಶದಲ್ಲಿ ಆಳ್ವಿಕೆ ಮಾಡ್ತಕ್ಕಂತಹ ರೆಡ್ಡಿಗಳನ್ನು ಏನು ಮಾಡ್ತಾರೆ, ಅವರ ಸಹಾಯದಿಂದ ಸೋಲಿಸ್ತಾರೆ. ಹಿ ಡಿಫೆಂಡೆಡ್ ಫೇಮಸ್ ಮುಘಲಾ ಫೋರ್ಟ್. ಮುಘಲಾ ಫೋರ್ಟ್. ಇವರು ಭಾಳಷ್ಟು ಜನಪ್ರಿಯವಾಗಿರ್ತಕ್ಕಂಥ ಮುಘಲ ಒಂದು ಕೋಟೆಯನ್ನು ಏನು ಮಾಡ್ತಾರೆ, ಅದನ್ನು ಸೋಲಿಸ್ತಾರೆ. ಆ್ಯಂಡ್ ರಾಯಚೂರು ಆ್ಯಂಡ್ ಬಂಕಾಪುರ. ರಾಯಚೂರನ್ನು ಸೋಲಿಸ್ತಾರೆ, ಬಂಕಾಪುರವನ್ನು ಸೋಲಿಸ್ತಾರೆ. ಬೈ ಫೈಟಿಂಗ್ ವಿತ್ ಅಹಮದ್ ಶಾ ಆಫ್ ಬಹಮನಿ ಸುಲ್ತಾನ್. ಬಹಮನಿ ಸುಲ್ತಾನ್ನ ಆಗಿರುವಂಥವನು, ಆ ಒಂದು ಸಮಯದಲ್ಲಿ ಬಹಮನಿ ಸುಲ್ತಾನ್ ಆಗಿರ್ತಕ್ಕಂಥವನು ಯಾರಾದರೆ ಅಹಮದ್ ಶಹಾ ಅಂತಕ್ಕಂಥವನು. ಆ ಒಂದು ಸಮಯದಲ್ಲಿ ಇವರೊಂದಿಗೆ ಹೋರಾಟ ಮಾಡಿದ್ದ ಅಂಥೇಳಿ ಮತ್ತು ಸೋತಿದ್ದ ಅಂತ. ಹೀಸ್ ಬ್ರೇವ್ ಕಮಾಂಡರ್ ಕಾಲ್ಡ್ ಲಕ್ಕಣ್ಣ ದಂಡೇಶ್. ಇವರ ಒಂದು ಯಾರು ಪ್ರೌಢದೇವರಾಯರ ಒಂದು ಸೇನಾ ನಾಯಕ ಯಾರಾಗಿದ್ದರು ಅಂತಂದರೆ ಲಕ್ಕಣ್ಣ ದಂಡೇಶ್. ಇವರು ಭಾಳಷ್ಟು ಬ್ರೇವ್ ಆಗಿದ್ದರು, ಶೂರರಾಗಿದ್ದರು ಅಂಥೇಳಿ ಕೇಳಲ್ಪಡ್ತೇವೆ. ಲಕ್ಕಣ್ಣ ದಂಡೇಶ್ ಡಿಫೀಟೆಡ್ ದ ಕಿಂಗ್ಸ್ ಆಫ್ ಕೇರಳ ಆ್ಯಂಡ್ ಶ್ರೀಲಂಕಾ. ಇವರು ಕೇರಳದ ರಾಜನನ್ನು ಮತ್ತು ಶ್ರೀಲಂಕಾದ ರಾಜನನ್ನು ಸೋಲಿಸ್ತಾರೆ. ಕಲೆಕ್ಟೆಡ್ ಟ್ರೆಸರ್ ಆ್ಯಂಡ್ ಟ್ರಿಬ್ಯೂಟ್ ಇನ್ ಕ್ಯಾಶ್ ಫ್ರಾಮ್ ದೆಮ್. ಅವರಿಂದ ಅವರು ಭಾಳಷ್ಟು ಕಪ್ಪು ಕಾಣಿಕೆಯನ್ನು ಮತ್ತು ಹಣದ ರೂಪದ ಕಾಣಿಕೆಯನ್ನು ಸಹಿತ ಅವರು ಪಡಿತಾರೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಅಂದರೆ ಪ್ರೌಢದೇವರಾಯ ಇದಾನಲ್ಲ, ಅವನು ಮುಸ್ಲಿಂ ಸೈನಿಕರನ್ನು ತೆಗೆದುಕೊಂಡು ಏನು ಮಾಡ್ತಾನೆ ಅಂದರೆ ಕೊಂಡವೀಡುವಿನ ಒಂದಿಷ್ಟು ರೆಡ್ಡಿಗಳನ್ನ ಸೋಲಿಸ್ತಾನೆ. ಆಮೇಲೆ ಇವನ ಸೇನಾಧಿಕಾರಿಯಾಗಿರ್ತಕ್ಕಂಥ ಲಕ್ಕನ ದಂಡೇಶ್ ಅಂತಕ್ಕಂಥವನು ಕೇರಳ ಮತ್ತು ಶ್ರೀಲಂಕಾಗಳನ್ನು ಸಹಿತ ವಶಪಡಿಸ್ಕೊಳ್ತಾನೆ ಅಂತಕ್ಕಂಥದ್ದು ಇಲ್ಲಿ ಮಹತ್ವದ ಸಂಗತಿಯಾಗಿದೆ. ಸೊ ಪ್ರೌಢದೇವರಾಯ ಹೂ ಹ್ಯಾಡ್ ರಿಲಿಜಿಯಸ್ ಟಾಲರೆನ್ಸ್. ಪ್ರೌಢದೇವರಾಯ ಅಂತಕ್ಕಂಥವನು ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶಕ್ಕೆ ಸೇರಿರ್ತಕ್ಕಂಥ ಈ ದೊರೆ ಬಹಳಷ್ಟು ಸಹಿಷ್ಣುನಾಗಿದ್ದ, ಧಾರ್ಮಿಕ ಸಹಿಷ್ಣುನಾಗಿದ್ದ ಅಂತ ಹೇಳ್ತಾ ಇದ್ದಾರೆ. ಹೂ ಹ್ಯಾಡ್ ರಿಲಿಜಿಯಸ್ ಟಾಲರೆನ್ಸ್ ಅಂದರೆ ಸಹಿಷ್ಣುನಾಗಿದ್ದ. ಬಿಲ್ಟ್ ಜೈನ ಆ್ಯಂಡ್ ವೈಷ್ಣವ ಟೆಂಪಲ್ಸ್ ಇನ್ ದ ಕ್ಯಾಪಿಟಲ್ ಆ್ಯಂಡ್ ಹಿ ಪರ್ಮಿಟೆಡ್ ಟು ಬಿಲ್ಡ್ ಮಾಸ್ಕ್ಯೂಸ್ ಆಲ್ಸೋ. ಈ ಪ್ರೌಢದೇವರ ಏನು ಮಾಡ್ತಾನೆ, ಬಿಲ್ಟ್ ಜೈನ ಆ್ಯಂಡ್ ವೈಷ್ಣವ ಟೆಂಪಲ್ಸ್, ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದಿಷ್ಟು ದೇವಾಲಯಗಳನ್ನ ಕಟ್ಟಲಿಕ್ಕೆ ಅವಕಾಶ ಕೊಡ್ತಾನೆ. ಜೊತೆಗೆ ಎಲ್ಲಿ, ತನ್ನ ರಾಜಧಾನಿಯಲ್ಲಿ. ಆ್ಯಂಡ್ ಪರ್ಮಿಟೆಡ್ ಟು ಬಿಲ್ಡ್ ಮಾಸ್ಕ್ಯೂಸ್ ಆಲ್ಸೋ ಅಂದರೆ ಈ ಮಸೀದಿಗಳನ್ನ ಸಹಿತ ಕಟ್ಟೋದಕ್ಕೆ ಆತ ಅವಕಾಶ ಮಾಡಿಕೊಡ್ತಾನೆ ತನ್ನ ರಾಜ್ಯದಲ್ಲಿ. ತೆಲುಗು ಪೋಯೆಟ್ ಶ್ರೀನಾಥ ಅಂದರೆ ಇವರ ಒಂದು ಅವಧಿಯಲ್ಲಿ, ಇವರ ಆಡಳಿತ ಅವಧಿಯಲ್ಲಿ ಅವನ ಆಸ್ಥಾನದಲ್ಲಿರ್ತಕ್ಕಂಥ ಕವಿಗಳಾರು ಅಂತ ಹೇಳ್ತಾ ಇದ್ದಾರೆ. ತೆಲುಗು ಪೋಯೆಟ್ ಅಂದರೆ ತೆಲುಗು ಭಾಷೆಯ ಒಬ್ಬ ಕವಿ ಯಾರು, ಶ್ರೀನಾಥ್ ಅಂತಕ್ಕಂಥವರು. ಮತ್ತು ಸಂಸ್ಕೃತ ಫಿಲಾಸಫರ್ ಅಂದರೆ ಸಂಸ್ಕೃತ ಭಾಷೆಯ ಒಬ್ಬ ತತ್ವಜ್ಞಾನಿಯಾಗಿರ್ತಕ್ಕಂತಹ
ಡಿಂಡಿಮ ಅಂತಕ್ಕಂಥವನು ಆ್ಯಂಡ್ ಕನ್ನಡ ಪೋಯೆಟ್ ಮತ್ತು ಕನ್ನಡ ಭಾಷೆ ಕವಿ ಆ್ಯಂಡ್ ದ ಮಿನಿಸ್ಟರ್ ಮತ್ತು ಒಬ್ಬ ರಾಜನಾಗಿರ್ತಕ್ಕಂಥವನು ಲಕ್ಕಣ್ಣ ದಂಡೇಶ್ ಅಂತಕ್ಕಂಥವನು. ಇದು ಸ್ವತಃ ಒಬ್ಬ ಮಿನಿಸ್ಟರ್ ಆಗಿದ್ದ, ಜೊತೆಗೆ ಇವರು ಒಬ್ಬ ಕವಿಯೂ ಆಗಿದ್ದರು ಅಂತೇಳಿ. ಯಾರು? ಲಕ್ಕಣ್ಣ ದಂಡೇಶ್ ಅಂತಕ್ಕಂಥವರು. ವೇರ್ ಶೆಲ್ಟರ್ಡ್ ಇನ್ ದ ಕಿಂಗ್ಡಮ್, ಇವರಿಗೆ ರಾಜಾಶ್ರಯವನ್ನು ಕೊಡಲಾಗಿತ್ತು. ಆ್ಯಂಡ್ ವೀರಸಿಂಹ ಗಾಟ್ ರೀಸರೆಕ್ಟೆಡ್ ಇನ್ ದ ಪೆರೇಡ್ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅವರು? ಇಲ್ಲಿ ವೀರಸಿಂಹನ್, ವೀರ ವೈಷ್ಣವಿಸಮ್ ಅಂತ ಕೇಳ್ಬೋದು, ಅಥವಾ ವೀರ ಶೈವಿಸಮ್ ಅಂತಕ್ಕಂಥದ್ದು, ಅಥವಾ ವೀರಶೈವ ಧರ್ಮ ಅಂತಕ್ಕಂಥದ್ದು. ಗಾಟ್ ಇಲ್ಲಿ ರೀಸರೆಕ್ಟೆಡ್ ಇನ್ ದಿಸ್ ಪೆರೇಡ್, ಇಲ್ಲಿ ವೀರಶೈವ ಧರ್ಮ ಅಂತಕ್ಕಂಥ ಸಹಿತ ಬೆಳವಣಿಗೆ ಕಾರಣ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಮುದ್ದು ವಿದ್ಯಾರ್ಥಿಗಳೇ, ಈಗ ನಾವೇನು ಮಾಡೋಣ, ಈ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಪ್ಯಾರಾಗ್ರಾಫನ್ನು ನೋಡಿಬಿಟ್ಟು ಇವತ್ತಿನ ಈ ವಿಡಿಯೋ ಮುಗಿಸೋಣ. ಮತ್ತು ಎರಡನೇ ಪಾರ್ಟ್ನಲ್ಲಿ ಉಳಿದ ಭಾಗವನ್ನು ನೋಡೋಣ. ಪರ್ಷಿಯನ್ ಅಂಬಾಸಿಡರ್, ಪರ್ಷಿಯನ್ ರಾಯಭಾರಿಯಾಗಿ ಬಂದಿರುವಂತಹ ಅಬ್ದುಲ್ ರಜಾಕ್ ವಿಸಿಟೆಡ್ ವಿಜಯನಗರ ಕಿಂಗ್ಡಮ್. ಇಲ್ಲಿ ಪರ್ಷಿಯಾ ದೇಶದಿಂದ ಬಂದಿರತಕ್ಕಂಥ ರಾಯಭಾರಿ ಅಬ್ದುಲ್ ರಜಾಕ್ ಅವರು ವಿಸಿಟೆಡ್ ವಿಜಯನಗರ ಕಿಂಗ್ಡಮ್, ವಿಜಯನಗರ ಒಂದು ರಾಜ್ಯವನ್ನು ಅವರು ಭೇಟಿ ಕೊಟ್ಟರು. ಡ್ಯೂರಿಂಗ್ ಪ್ರೌಢದೇವರಾಯ ಪೀರಿಯಡ್, ಪ್ರೌಢದೇವರಾಯ ಅವಾಗ ಆಳ್ವಿಕೆ ಮಾಡ್ತಾ ಇದ್ದ ಆ ಸಮಯದಲ್ಲಿ ಇವರು ಭೇಟಿ ಕೊಟ್ಟರು. ಆ್ಯಂಡ್ ಸ್ಟೇಟೆಡ್, ಐ ಹ್ಯಾವ್ ಸೀನ್ ಸಚ್ ಅ ರಿಚ್ ಕಿಂಗ್ಡಮ್ ಲೈಕ್ ವಿಜಯನಗರ ಕಿಂಗ್ಡಮ್ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳ್ತಾರೆ. ಐ ಹ್ಯಾವ್ ಸೀನ್, ಇದೇ ಮೊಟ್ಟ ಮೊದಲು ನಾನು ಇಂಥ ವಿಜಯನಗರ ಸಾಮ್ರಾಜ್ಯದ ಶ್ರೀಮಂತ ಒಂದು ರಾಜ್ಯವನ್ನು ಇದೇ ಮೊಟ್ಟ ಮೊದಲನೇ ಬಾರಿ ನಾವು ನೋಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ದ ಕ್ಯಾಪಿಟಲ್ ಹ್ಯಾಸ್ 7 ಫೋರ್ಟ್ಸ್, ಈ ಒಂದು ರಾಜ್ಯಕ್ಕೆ 7 ಏನಿವೆ ಪೋರ್ಟ್ಸ್ ಅಂತ ಕರೀತೇವೆ, ಕೋಟೆಗಳಿವೆ. ಆ್ಯಂಡ್ ರಾಜಾಸ್ ಆರ್ಮಿ ಹ್ಯಾಸ್ ಲ್ಯಾಕ್ಸ್ ಆಫ್ ಸೋಲ್ಜರ್ಸ್, ರಾಜನಿಗೆ ಲಕ್ಷ ಸೈನಿಕರಿದ್ದಾರೆ ಅನ್ನುವಂಥ ಮಾತನ್ನು ಇಲ್ಲಿ ಪರ್ಷಿಯನ್ ಅಂಬಾಸಿಡರ್ ಅಬ್ದುಲ್ ರಜಾಕ್ ಅವರು ಹೇಳಿದ್ದಾರೆ. ಸೊ ಇಲ್ಲಿಯವರೆಗೆ ಸ್ನೇಹಿತರೆ, ನೀವು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇನ್ನು ಪಾರ್ಟ್ 2 ಅಲ್ಲಿ ನೋಡೋಣ ಇನ್ನೊಂದು ಡೈನಾಸ್ಟಿಯ ಬಗ್ಗೆ.